ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾವಿವತ್ತು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಲೆಟ್ ಮೀ ಶೋ ನಮ್ಮ ಊರೆಲ್ಲ ಹೇಗಿದೆ ಆನ್ ದ ವೇ. ಇವಾಗ ನಾವು ಕಾರಲ್ಲಿ ಇದ್ದೀವಿ, ಯಾರ್ಯಾರು ಹೋಗ್ತಾ ಇದ್ದೀವಿ ಆ್ಯಂಡ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಐ ಶೋ ಯು ಗೈಸ್ ಎಲ್ಲನೂ. ಸೊ ಫಸ್ಟ್ಲಿ ನಮ್ಮಮ್ಮ ನನ್ನ ಬ್ಲಾಗಲ್ಲಿ ಬಂದು ಎಷ್ಟೊಂದು ದಿನ ಆಗಿತ್ತು. ಸೊ ವೆಲ್ಕಮ್ ಟು ಮೈ ಚಾನಲ್ ಕೋಮಲಾ ಅವರೇ. ಥ್ಯಾಂಕ್ ಯು. ಸಾರಿ, ದಿಸ್ ಇಸ್ ನಮ್ಮಮ್ಮ. ವೆಲ್ಕಮ್ ಟು ಮೈ ಚಾನಲ್. ಆ್ಯಂಡ್ ಸೊ ಗೈಸ್, ಇವತ್ತು ನನ್ನ ಚಾನಲಲ್ಲಿ ಎಷ್ಟೊಂದು ಜನ ಹೊಸ ಜನ ತೋರಿಸ್ತೀನಿ. ಯಾಕಂದರೆ ನಾನು ಯಾರನ್ನೂ ತೋರಿಸೇ ಇಲ್ಲ ನನ್ನ ಚಾನಲಲ್ಲಿ. ನಮ್ಮಮ್ಮ ನಾನು ಇಬ್ಬರೇ ಆಲ್ಮೋಸ್ಟ್ ಕಾಣಿಸಿರೋದು. ಇವನು ಜೀವನ್ ಅಂತ, ನಮ್ಮ ಅಣ್ಣನ ದೊಡ್ಡ ಫ್ರೆಂಡ್ ಇವನು. ಹೈ ಜೀವನ್. ಸೊ ಗೈಸ್, ಇವಾಗ ನಮಗೆ ಒಬ್ಬರು ಡೇಟ್ಸ್ ಕೊಟ್ಟಿದ್ದಾರಲ್ವ, ತುಂಬ ಬ್ಯುಸಿ ಇರೋರು, ಕೈಗೆ ಸಿಗಲ್ಲ ಅಲ್ವಾ, ಅವ್ರನ್ನ ಮಾತಾಡ್ಸೋಣ. ನಾವು ಹೋಗ್ತಿರೋದು ಅವ್ರ ಯಜಮಾನ್ರು ಅವ್ರ ಊರಿಗೆ. ಆ ಊರಿಗೆ ಇವ್ರನ್ನ ಸೊಸೆಯಾಗಿ ತಗೊಂಡಿರೋದು. ಕೇಳೋಣ ಹೇಗೆ ಅನ್ಸುತ್ತೆ ಅವ್ರಿಗೆ ಆಫ್ಟರ್ ಲಾಂಗ್ ಟೈಮ್. ಒಂದು 3 months ಆದ್ಮೇಲೆ ಊರಿಗೆ ಹೋಗ್ತಾ ಇದೀವಿ. ಹೇಗೆ ಅನಿಸ್ತಿದೆ ಕೋಮಲಾ ಅವರೇ? ಮದರ್ ಇಂಡಿಯಾ. ನಾನು ಚಾನಲ್ ಬಂದು ತುಂಬಾ ದಿನ. ಇಲ್ಲಿ ನಾರ್ಮಲ್ ಆಗಿ ಮಾತಾಡಿ ಪ್ಲೀಸ್. ಕರೆಕ್ಟಾಗಿ ಐತೆ ಗೈಸ್. ಆಯ್ತು. ನಮ್ಮಮ್ಮ ಸ್ವಲ್ಪ ಡ್ರಾಮ್ಯಾಟಿಕ್, ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ ಬಂದು ತುಂಬಾ ತಿಂಗಳುಗಳೇ. ನಮ್ಮ ಚಾನಲ್ ಹೆಸರೇನು? ಕೋಮಲ. ಅವ್ರು ನಮ್ಮ ಚಾನಲ್ಗೆ ಬಂದ್ರೆ, ಅವರು ನಮ್ಮ ಚಾನಲ್ಗೆ ಬಂದ್ರೆ ಚಾನಲ್ ಹೆಸರು ಚೇಂಜ್ ಆಗಿರುತ್ತೆ. ಅದು ಕೋಮಲ ಗೌಡ ಚಾನಲ್ ಅಂತೆ. ಓಕೆ ಫೈನ್, ಕೋಮಲ ಗೌಡ. ಗೈಸ್ ಹೇಳಿ, ನಿಮ್ಮ ಯಜಮಾನ್ರ ಅವ್ರ ಊರಿಗೆ ಹೋಗ್ತಾ ಇದ್ದೀರಾ? ಹೌದು. ಆಫ್ಟರ್ 3 months 10-15 ದಿನ ಅಲ್ಲೇ ಇದ್ರು. 3 ತಿಂಗಳಿಂದ ಇವಾಗ ಬಂದಿದ್ದಾರೆ. ಮತ್ತೆ ಕರ್ಕೊಂಡು ಹೋಗಿ ಬಿಡ್ತಿದೀವಿ. ಏನ್ ಅನ್ಸುತ್ತೆ ಹೇಳಿ? ತುಂಬಾ ಖುಷಿ ಆಗ್ತದೆ. ಚಿಕ್ಕ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಹೋಗಿ ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ ಇವತ್ತು ನೈಟ್ ಮತ್ತೆ ಹೊರಟ್ಬಿಡ್ತೀವಿ ಬೆಂಗಳೂರಿಗೆ. ಎಷ್ಟು ವರ್ಷ ಆಯ್ತು ನಿಮಗ್ ಮದ್ವೆ ಆಗಿ? 27 ವರ್ಷ. 27 ವರ್ಷ. ಡ್ರೈವರ್ ಇದ್ದಾರೆ, ಅವನೇ ನಮ್ಮ ಅಣ್ಣ. ಸೊ ಇದುವರೆಗೂ ನಾನು ಯಾರನ್ನೂ ತೋರ್ಸೇ ಇಲ್ಲ ಹೇಳ್ಬೇಕಂದ್ರೆ. ಸೊ ಅವ್ನು ಕಾರ್ ಓಡಿಸ್ತದೆ, ಡಿಸ್ಟರ್ಬ್ ಮಾಡೋದು ಬೇಡ. ಆಮೇಲಿಂದ ಊರಲ್ಲಿ ಇಳಿದ್ಮೇಲೆ ತೋರಿಸ್ತೀನಿ. ಆ್ಯಂಡ್ ನಮ್ಮಪ್ಪ ಫುಲ್ ಬ್ಯುಸಿ ಆಗಿದ್ದಾರೆ. ನಮ್ಮ ಚಾರನ್ ಕರ್ಕೊಂಡು ಬಂದಿದ್ದೀವಿ ಇವತ್ತು. ಸೊ ನಮ್ಮಪ್ಪನೂ ಫುಲ್ ಬ್ಯುಸಿ, ಇವನು ಕರ್ಕೊಂಡು. ನಾವೆಲ್ಲ ನಮ್ಮ ಟೋನಿ ಮತ್ತು ನಮ್ಮ ಅಕ್ಕ ಮನೇಲೇ ಇದ್ದಾರೆ. ಎಲ್ಲರೂ ಕರ್ಕೊಂಡು ಬರೋಕ್ಕಾಗಲ್ಲ, ಆ್ಯಂಡ್ ಮನೆ ಹತ್ರ ಯಾರಾದ್ರೂ ಇರಬೇಕು ಅಂತ ಅಂದ್ಬಿಟ್ಟು. ಸೊ ಆನ್ ದ ವೇ ನಾವು ಇವಾಗ ಶಿವಗಂಗೆ ಬೆಟ್ಟದ ಹತ್ರ ಇದ್ದೀವಿ. ತೋರಿಸ್ತೀನಿ. ಆಲ್ಮೋಸ್ಟ್ ರೀಚ್ ಆಗಿದ್ದೀನಿ. ಎಸ್ ಆ್ಯಂಡ್ ಇದು ನಮ್ಮ ಊರಿಗೆ ಹೋಗೋ ದಾರಿ. ಸಖತ್ ಪೀಸ್ಫುಲ್ ಆಗಿದೆ. ಬೆಂಗಳೂರಿಂದ ನಾವು ತುಂಬ ದೂರ ಬಂದಿದ್ದೀವಿ. ಬ್ಯಾಂಗ್ಳೂರಿಂದ ಒಂದು ಬ್ರೇಕ್ ಸಿಗದೆ ಇಟ್ ಇಸ್ ಸಮಥಿಂಗ್ ಸೋ ಬಿಗ್ ನಮಗೆ. ಆನ್ ದ ವೇ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ಸಿಗೋ ಅಂತ ದೇವ್ರ ಕೆರೆ. ಗೈಸ್, ಇದೆ ನಮ್ಮ ಊರ ಹತ್ರ ಇರೋ ದೇವ್ರ ಕೆರೆ. ಶಿವಗಂಗೆ ಹತ್ತತ್ರ ಬಂದ ಮೇಲೆ ಇದು ಸಿಗುತ್ತೆ. ಆ್ಯಂಡ್ ಎಸ್, ಎಲ್ಲ ಇಲ್ಲಿ ದೇವ್ರು ಕೂಡ ಮಾಡ್ತಿದ್ದಾರೆ. ಗೈಸ್, ಆ್ಯಕ್ಚುಲಿ ಇದು ಬಂದು ದೇವ್ರಿಗೆ ಜಾಸ್ತಿ ಶಕ್ತಿ ಬರಬೇಕು ಅಂತ ಇಯರ್ಲಿ ಒನ್ಸ್ ಈ ಥರ ತೊಗೊಂಡು ಬಂದು ಗುಂಡಿ ತೋಡಿ ಈಗ ಮಾಡ್ತಾರಂತೆ. ಇದು ಕಂಪ್ಲೀಟ್ಲಿ ನೀರು ತುಂಬೋವರೆಗೂ ಲೈಕ್ ಅಲ್ಲಿ ಹೋಮ ಮಾಡ್ತಿರ್ತಾರೆ. ಆ್ಯಂಡ್ ಇಲ್ಲಿ ದೇವ್ರನ್ನ ಬಿಟ್ಟಿರ್ತಾರೆ. ಆ್ಯಂಡ್ ಇದು ಸೂತ್ರ ದೇವ್ರಿಗೆ ಕಟ್ಟಿರೋದು. ಇದು ಬಂದು ಸೂತ್ರ. ಇದು ಅಲ್ಲಿ ಹೋಮ ಮಾಡ್ತಿದ್ದಾರೆ. ಆ್ಯಂಡ್ ಇದು ಜಲ ತುಂಬೋವರೆಗೂ ದೇವ್ರನ್ನ ಹಿಂಗೆ ಇಟ್ಟಿರ್ತಾರಂತೆ. ಆ್ಯಂಡ್ ಅಲ್ಲಿ ಇನ್ನೂ ಒಂದು ದೇವ್ರಿಗೆ ಆ ಥರ ಮಾಡೋಕ್ಕೆ ಅಂತ ತೋಡ್ತಾ ಇದ್ದಾರೆ, ಹಳ್ಳ ಮಾಡ್ತಿದ್ದಾರೆ. ಆ್ಯಂಡ್ ಎಸ್ ಗೈಸ್, ಇಲ್ಲಿ ಹೋಮ ಮಾಡ್ತಿದ್ದಾರೆ. ಅಲ್ಲಿ ಇದು ಮಾಡ್ತಿದ್ರು ಅಲ್ವಾ, ಆ ಥರ ಹೋಮ ಮಾಡ್ತಿದ್ದಾರೆ ಇಲ್ಲೂ. ಇದು ಕೂಡ ಅದೇ ರೀತಿ ಮಾಡ್ತಾರಂತ. ಇದೇಂತಕ್ಕೆ ತಂದಿರೋದು? ಚಕ್ರ ಸ್ಥಾಪನೆ. ಸೊ ದಟ್ ಪವರ್ ಜಾಸ್ತಿ ಆಗುತ್ತೆ ದೇವ್ರಿಗೆ ಅಂತ. ಸೊ ಇದು ಕೂಡ ಅದೇ ಥರ ಹಳ್ಳ ಮಾಡಿ ಅದರೊಳಗೆ ಕೂರಿಸಿ ಜಲ ಬರೋ ತನಕ ವೆಯ್ಟ್ ಮಾಡ್ತೀರಾ? ಸೊ ಗೈಸ್, ಫೈನಲಿ ನಾವು ನಮ್ಮ ಊರನ್ನ ರೀಚ್ ಆಗಿದ್ದೀವಿ. ಎಸ್, ಇದೆಲ್ಲ ನಮ್ಮದೇ ಗದ್ದೆ, ಈ ಕಡೆ ಎಲ್ಲ ನಮ್ಮದೇ ಗದ್ದೆ. ಎಸ್, ಫೈನಲಿ ಹೊಲ. ಈಗ ನಮ್ಮ ಮನೆ ರೋಡ್ಗೆ ಎಂಟರ್ ಆಗ್ತಿದ್ದೀವಿ. ಇದೇ ನಮ್ಮ ಊರು. ನೋಡಿ ಗೈಸ್, ಇದೆಲ್ಲ ನಮ್ಮದೇ ಹೊಲ. ಆ್ಯಕ್ಚುಲಿ ನಿಜವಾಗ್ಲೂ ಹೇಳ್ತಿರೋದು ಸುಳ್ಳಲ್ಲ, ಈ ಜಮೀನೆಲ್ಲ ನಮ್ಮದೇನೆ. ಎಸ್, ಆದರೆ ಈ ಮನೆ ಎಲ್ಲ ನಮ್ಮದಲ್ಲ. ಇವಾಗ ನಮ್ಮ ಮನೆಗೆ ಆ್ಯಕ್ಚುಲಿ ಎಂಟರ್ ಆಗ್ತಾ ಇದ್ದೀವಿ. ಇದೇ ರೋಡು. ಎಷ್ಟೊಂದು ದಿನ ಆಗಿತ್ತು, ಸಮಥಿಂಗ್ ಅರೌಂಡ್ 3 months ಆಗಿತ್ತು ಹಬ್ಬಕ್ಕೆ ಬಂದಿದ್ದು. ಅದಾದಮೇಲೆ ಟೈಮೇ ಸಿಗಲಿಲ್ಲ, ಯಾರಿಗೂ ಬರಲಿಲ್ಲ. ತೋರಿಸ್ತೀನಿ ನಮ್ಮ ಮನೆ ಎಲ್ಲ ಹೆಂಗಿದೆ ಅಂತ. ನಮ್ಮದೊಂದು ಪುಟ್ಟ ಮನೆ, ನಾವು ಖುಷಿಯಾಗಿದ್ದೀವಿ ಅದರಲ್ಲೇ. 10 ವರ್ಷ ಆಯಿತು. ನಾನು ಸ್ಕೂಲಲ್ಲಿ ಇದ್ದಾಗ ಈ ಮನೆ ಕಟ್ಟಿದ್ದು, ಅದು ವಿತೌಟ್ ಎನಿ ಪ್ಲ್ಯಾನ್. ಎಷ್ಟು ತಿಂಗಳಲ್ಲಿ ಕಟ್ಟಿದ್ವಮ್ಮ? 2ನೇ ತಿಂಗಳಲ್ಲಿ, ಫೆಬ್ರವರಿ. ಅಲ್ಲ, ಎಷ್ಟು ತಿಂಗಳು ಒಳಗೆ ಕಟ್ಟಿದ್ವಿ? 5 ತಿಂಗಳು.
5 ತಿಂಗಳೊಳಗೆ ಈ ಮನೆನ ಮುಗಿಸಿದ್ವಿ. ಬೇಗ ಬೇಗ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ. ಆಮೇಲೆ ತೋರಿಸ್ತೀನಿ ಹೇಗಿದೆ ಮನೆ ಅಂತ. ಎಸ್, ಇದೆ ನಮ್ಮ ಮನೆ. ಪಾರ್ಕ್ ಮಾಡ್ಬಿಡೋಣ, ಆಮೇಲೆ ತೋರ್ಸೋಣ. ಸೊ ಗೈಸ್, ಇದೆ ನೋಡಿ ನಮ್ಮೂರು. ಆ್ಯಂಡ್ ಇದು ಆ್ಯಕ್ಚುಲಿ ನಮ್ಮ ಜಮೀನು. ಎಲ್ಲಿಂದ ಅಂದರೆ ಆ ಟವರ್ ಕಾಣ್ತಾ ಇದೆಯಲ್ವಾ, ಆ ಕಡೆ ಪೂರ್ತಿ. ಆ್ಯಂಡ್ ಇಲ್ಲಿವರೆಗೂ ತೆಂಗಿನ ಮರ ಇದೆ ಅಲ್ವಾ, ಈ ಕಡೆ ಎಲ್ಲ ಫ್ರಮ್ ಇಯರ್ ಟು ಫುಲ್ ಆ ಕಡೆ ರೋಡ್ವರೆಗೂ ಇಲ್ಲೆಲ್ಲ. ಆ್ಯಂಡ್ ಇಲ್ಲಿಂದನೇ ನಮ್ಮ ಮನೆಯೂ ಕಾಣುತ್ತೆ. ಎಸ್, ಇಲ್ಲಿ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ದೇವಸ್ಥಾನ. ಈ ಕಡೆ ಜಾಸ್ತಿ ಹುತ್ತ ಎಲ್ಲ ಇರೋದ್ರಿಂದ ನಮ್ಮ ಊರ ಕಡೆ ನಾವು ಮುನೇಶ್ವರ ಸ್ವಾಮಿ ಮಾಡ್ತಾ ಇರ್ತೀವಿ. ಸೊ ಹುತ್ತಕ್ಕೆಲ್ಲ ಒಂದು ಸ್ವಲ್ಪ ಇದಾಗಿರಲಿ, ನೆರಳಿರಬೇಕು ಅಂತ ರೀಸೆಂಟಾಗಿ ಇದು ಮಾಡಿದ್ವಿ ಈ ದೇವಸ್ಥಾನ ನೀಟಾಗಿ. ಬಟ್ ಇನ್ನೂ ಸ್ವಲ್ಪ ಕೆಲಸಗಳಿದೆ. ಹಬ್ಬ ಬಂತು ಆ್ಯಂಡ್ ಎಮರ್ಜೆನ್ಸಿಲಿ ಲೈಕ್ ವಿ ಡಿಡ್ ದಿಸ್. ಇಲ್ಲಿಂದ ನಮ್ಮ ಮನೆಯೂ ಕಾಣುತ್ತೆ. ಬೆಳಗ್ಗೆ ಹೊತ್ತು ಟೆರೆಸ್ ಮೇಲೆ ಬಂದರೆ ಇಲ್ಲಿಂದ ಅಲ್ಲಿ ಆಲದ ಮರ ಅದು ಇದು ಎಲ್ಲ ಇದೆ. ಆ್ಯಂಡ್ ಈ ಕಡೆ ಫುಲ್ ವ್ಯೂ ಕ್ರೇಜಿ ಅಂತ ಅನಿಸುತ್ತೆ, ಕ್ರೇಜಿಯಾಗಿ ಕಾಣುತ್ತೆ. ಎಸ್, ಎಲ್ಲ ಫುಲ್ ಉಳುಮೆ ಮಾಡಿದ್ದಾರೆ. ಗೈಸ್, ಆ್ಯಕ್ಚುಲಿ ವಿ ಆರ್ ಸೋ ಡನ್ ಫಾರ್ ದ ಡೇ. ಬಟ್ ಸ್ಟಿಲ್ ನಾನು ನಮ್ಮೂರು ನಮ್ಮ ಮನೆ ಎಲ್ಲ ತೋರಿಸ್ತೀನಿ, ನಮ್ಮೂರು ಹೇಗಿತ್ತು ಅಂತ ಅಂದೆ ಅಲ್ವಾ. ಸೊ ನಾನು ಇವಾಗ ನಮ್ಮ ಚಿಕ್ಕ ಮನೆನ ನಮ್ಮ ಊರಲ್ಲಿರೋ ಮನೆನ ಹೋಮ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಟ್ ಇಸ್ ನಾಟ್ ಸೋ ಮಚ್, ಬಟ್ ಸ್ಟಿಲ್ ಐ ವಾಂಟೆಡ್ ಟು ಶೇರ್ ವಿತ್ ಯು ಗೈಸ್. ಆ್ಯಂಡ್ ಒಂಥರ ಇದೆಲ್ಲ ಹೋಮ್ ಟೂರ್ ಬ್ಲಾಗ್ ಆಗಿಬಿಟ್ಟಿದೆ ನನ್ನ ಚಾನಲಲ್ಲೆಲ್ಲ. ಮೊನ್ನೆನೂ ಒಂದು ಹೋಮ್ ಟೂರ್ ಬ್ಲಾಗ್ ಹಾಕಿದೆ. ಬಟ್ ಸ್ಟಿಲ್ ಇವತ್ತು ಊರಿಗೆ ಬಂದಿರೋದ್ರಿಂದ ಐ ಆಮ್ ಥಿಂಕಿಂಗ್ ವ್ಲಾಗ್ ಮಾಡಬೇಕು ಅಂತ. ನಮ್ಮ ಅಣ್ಣ ವ್ಲಾಗ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾನೆ. ಸೊ ಆರ್ ಯು ಎಕ್ಸೈಟೆಡ್ ಇವಾಗ ಪ್ರೆಸೆಂಟ್ಲಿ? ಓಕೆ. ನಾವಿವಾಗ ಎಂಟ್ರೆನ್ಸಿಂದನೇ, ನಾನು ಬ್ಯಾಂಗ್ಳೂರಲ್ಲಿ ಮಾಡಿದಾಗ ಡೋರಿಂದ ಮಾಡಿದ್ದೆ, ಬಟ್ ಇವತ್ತು ನಾನು ಎಂಟ್ರೆನ್ಸಿಂದನೇ ಮಾಡೋಣ ಅಂತಿದ್ದೀನಿ. ಇದು ದ ವರಂಡ ಪಾರ್ಕಿಂಗು. ಆ್ಯಂಡ್ ನಾವು ಏನು ಪಾರ್ಕಿಂಗ್ ಮಾಡಲ್ಲ, ಬಟ್ ಹಬ್ಬ ಆ ಥರ ಎಲ್ಲ ಬಂದಾಗ ಎಲ್ಲರೂ ಇಲ್ಲೇ ಕುತ್ಕೊಂಡಿರ್ತೀವಿ. ಮೋಸ್ಟ್ ಆಫ್ ದ ಟೈಮ್ ಇಲ್ಲೇ ಮಲಗೋದು, ಊಟ ಮಾಡೋದು ಎಲ್ಲ ಇಲ್ಲೇ ಮಾಡ್ತಿರ್ತೀವಿ. ಆ್ಯಂಡ್ ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಪ್ಲೇಸ್. ಆ್ಯಂಡ್ ಬಾಜಿವನ್ ಇದು ಎಲ್ಲ ಹಳ್ಳಿ ಕಡೆ ಗೊತ್ತಲ್ವ, ಯೂಶ್ವಲಿ ನಾವು ಸಿಂಕ್ ಎಲ್ಲ ಯೂಸ್ ಮಾಡಲ್ಲ. ಸೊ ಏನಾದರೂ ಪಾತ್ರೆ ತೊಳಿಬೇಕು, ಅದು ಇದು ಏನೇ ಕ್ಲೀನಿಂಗು, ಆಮೇಲೆ ಅಡುಗೆ ಎಲ್ಲ ಅಲ್ಲೇ ಮಾಡ್ಕೊಳ್ತೀವಿ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಎಲ್ಲ ಅಲ್ಲೇ ಆ್ಯಂಡ್ ಕ್ಲೀನಿಂಗ್ ಎಲ್ಲ ಇಲ್ಲೇ ಮಾಡ್ಕೊಳ್ತೀವಿ. ಸೊ ಇದು ಪಾರ್ಕಿಂಗ್ ಥರ, ಬಟ್ ನಾವೆಲ್ಲ ಚಿಲ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಕ್ಲೀನಿಂಗ್ ಆ್ಯಂಡ್ ಅಡುಗೆ ಆ ಕಡೆ ಇತ್ತು ಮನೆ. ಸೊ ಐ ಜಸ್ಟ್ ಶೋ ಯು ಗೈಸ್ ಎಲ್ಲ. ಆ್ಯಂಡ್ ಇದು ಬಂದ್ಬಿಟ್ಟು ಎಂಟ್ರೆನ್ಸ್, ಡೋರು, ಒಳಗಡೆ ಬರೋಕ್ಕೆ ದಾರಿ. ಎಸ್, ಯು ಕ್ಯಾನ್ ಕಮ್. ಆ್ಯಂಡ್ ಗೈಸ್, ಇದು ನಮ್ಮ ಮನೆ ಹಾಲು. ನಂಗೆ ಗೊತ್ತಿಲ್ಲ ಕ್ಯಾಮ್ರಾದೆಲ್ಲ ಹಿಂಗೆ ಕಾಣಿಸ್ತಿದೆ ಅಂತ. ಹೌದು, ಇದು ನಮ್ಮ ಮನೆ ಹಾಲು. ಪುಟ್ಟದಾಗಿದೆ ಆ್ಯಂಡ್ ತುಂಬ ಸ್ಪೇಷಿಯಸ್ ಆಗು ಅಂತ ಅನಿಸುತ್ತೆ. ನಾವು ಈ ಮನೆ ಕಟ್ಟಿದಾಗ ಇಟ್ ವಾಸ್ ಲೈಕ್, ನಾನು 8th ಸ್ಟ್ಯಾಂಡರ್ಡಲ್ಲಿದ್ದೆ ಆಗ. ಈ ಮನೆನೇ ಇಟ್ ವಾಸ್ ಲೈಕ್ ನಮ್ಗೆ ತುಂಬ ದೊಡ್ಡದು. ಈ ರೋಡಲ್ಲೆಲ್ಲ ನಮ್ಮದೇ ಅವಾಗ ಮನೆ ತುಂಬ ದೊಡ್ಡದು. ಆ್ಯಂಡ್ ಇವಾಗ ಎಷ್ಟೊಂದು ಮನೆಗಳಾಗಿದೆ. ಇದು ಹಾಲ್, ಲಿವಿಂಗ್ ಏರಿಯಾ. ಆ್ಯಂಡ್ ನೆಕ್ಸ್ಟ್ ಎಂಟ್ರೆನ್ಸ್ ಟುವರ್ಡ್ಸ್ ರೈಟ್ ಬಂದರೆ ಇಲ್ಲೊಂದು ಚಿಕ್ಕ ರೂಮ್ ಇದೆ. ಸದ್ಯಕ್ಕೆ ಈ ರೂಮು ನಂದು, ನಮ್ಮ ಅಕ್ಕಂದು. ಬಾಜಿವನ್ ಏನೇನು ನೆಸೆಸಿಟಿ ಇದೆ ಅಷ್ಟನ್ನ ಮಾತ್ರ ಇಟ್ಕೊಂಡಿದ್ದೀವಿ. ಒಂದು ಬೆಡ್ಡು, ನಮ್ಮ ವಾರ್ಡ್ರೋಬು. ಆ ವಾರ್ಡ್ರೋಬ್ ಒಳಗೆ ಏನು ಅಷ್ಟಿಲ್ಲ. ಏನಾದರೂ ಇಂಪಾರ್ಟೆಂಟ್ ಥಿಂಗ್ಸ್ ಇದ್ದರೆ ನಾವು ಇವಾಗ ಹೋಗಿ ಬರೋಕ್ಕೆ ಇರೋ ಡ್ರೆಸ್ಸಸ್ ಎಲ್ಲ ಅಲ್ಲಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮ ಅಮ್ಮಂಗೆ ಮದುವೆ ಆದಾಗ ಅವಾಗ ತಗೊಂಡಿದ್ದು. ಸೊ ಯಾರಿಗೂ ಕೊಡೋದು ಬೇಡ ಅಂತ ಹಂಗೇನೆ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಆ್ಯಕ್ಚುಲಿ ಇಲ್ಲೊಂದು ಸ್ನಾನದ ಮನೆ ಇದೆ, ಬಟ್ ಯಾರೂ ನಾವು ಯೂಸ್ ಮಾಡಲ್ಲ. ಸೊ ನಮ್ಮ ಜಮೀನಲ್ಲಿ ಏನೇನೆಲ್ಲ ಬೆಳೆದಿರುತ್ತಲ್ವ, ಅದು ಪಾಲೆಲ್ಲ ಬರುತ್ತಲ್ಲ, ಅದನ್ನೆಲ್ಲ ಇಲ್ಲೇ ಸ್ಟೋರ್ ಮಾಡಿದ್ದು. ಸುಮ್ಮನೆ ನಾವು ಡೈನಿಂಗ್ ಹಾಲ್ ಥರ ಮಾಡ್ಕೊಂಡಿದ್ದೀವಿ. ಇಲ್ಲೊಂದು ಚಿಕ್ಕದಾಗಿ ವಿಂಡೋ ಇಟ್ಟಿದ್ದೀವಿ, ವೆಂಟಿಲೇಷನ್ ಪರ್ಪಸ್ಸು ಒಂದು ಚಿಕ್ಕದಾಗಿ ವಿಂಡೋ ಇಟ್ಕೊಂಡಿದ್ದೀವಿ. ಆ್ಯಂಡ್ ಆಚೆಯಿಂದ ಯಾರಾದರೂ ಬಂದರೆ ಕಿಚನ್ ಒಳಗಡೆ ಇದ್ದರೂ ಕೂಡ ನಮ್ಗೆ ಗೊತ್ತಾಗಬೇಕು ಅಂತ ಸುಮ್ಮನೆ ಹಿಂಗೆ ಓಪನ್ ಕಿಚನ್ ಥರ ಚಿಕ್ಕದಾಗಿ ಇಟ್ಟಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ಟೆಂಪಲ್ ರೂಮ್, ದೇವ್ರ ಮನೆ. ನಮ್ಮ ಮನೇಲಿ ಏನೇ ಚಿಕ್ಕದಾಗಿದ್ರು ದೇವ್ರ ಮನೆ ಮತ್ತು ತುಂಬ ಸ್ಪೇಷಿಯಸ್ ಆಗಿರಬೇಕು ಅಂತ ಮನೆ ಕಟ್ಟುವಾಗ್ಲೇ ಹೇಳ್ಬಿಟ್ಟು ದೇವ್ರ ಮನೆ ಮತ್ತು ತುಂಬ ದೊಡ್ಡದಾಗಿ ಮಾಡಿಸ್ಕೊಂಡು ನಾವು ಹೆಚ್ಚಿಗೆ ಬಂದು ಹೋಗಿ, ಅಂದರೆ ಲೈಕ್ ಎವ್ರಿ ಡೇ ಇಲ್ಲೇ ಸ್ಟೇ ಮಾಡಲ್ಲ ಅಲ್ವಾ. ಸೊ ಸಿಂಪಲಾಗಿ ನಾವು ಬಂದಾಗೆಲ್ಲ ಈ ಥರ ಸಿಂಪಲಾಗಿ ಪೂಜೆ ಮಾಡಿಕೊಂಡು
ಬ್ಲೆಸ್ಸಿಂಗ್ಸ್ ತೊಗೊಂಡು ಹೋಗ್ತೀವಿ. ಸೊ ಇವತ್ತಿನ ಪೂಜೆ ಈ ರೀತಿ ಮಾಡ್ತೀವಿ. ಇದೆಲ್ಲ ನಾವು ಅಮ್ಮನೇ ಮಾಡಿರೋದು ಮನೇಲಿ ಪೂಜೆ. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಇಲ್ಲೊಂದು ರೂಮ್ ಇದೆ, ಅಲ್ಲೊಂದು ರೂಮ್ ಇದೆ, ಆ್ಯಂಡ್ ಇದು ಒಂದು ರೂಮು. ಎಸ್. ಸೊ ಇದು ನಮ್ಮ ಅಪ್ಪ ಅಮ್ಮನಿಗೆ ಅವ್ರು ಬರ್ತೀವಲ್ವ ನಾವು, ಅವ್ರು ಸ್ಟೇ ಮಾಡೋಕ್ಕೆ ಅಂತ ಈ ರೂಮು. ಆ್ಯಂಡ್ ಆ ಟೈಮಲ್ಲಿ ಲೈಕ್ ಎಲ್ಲ ಹೇಗಾಗುತ್ತೆ ಆ ರೀತಿ ವುಡ್ ವರ್ಕ್ ಮಾಡ್ಕೊಂಡಿದ್ದೀವಿ. ಅವಾಗೆಲ್ಲ ನಾನು 8th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಕಟ್ಟಿರೋ ಮನೆ. ಇಂಟೀರಿಯರ್ಸು ಅದೆಲ್ಲ ಏನು ಇರಲಿಲ್ಲ. ವುಡ್ ವರ್ಕ್ ಅವ್ರು ಬರ್ತಿದ್ರು, ಮಾಡ್ತಿದ್ರು, ಹೋಗ್ತಿದ್ರು ನಾವು ಕೇಳಿರೋ ಥರ. ಸೊ ದಿಸ್ ಇಸ್ ಹೌ ಇಟ್ ಇಸ್ ನಾರ್ಮಲ್ ರೂಮು. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಆ್ಯಕ್ಚುಲಿ ಒಂದು ಡೋರ್ ಕೂರಿಸ್ಬೇಕು. ಯಾವಾಗಾದ್ರೂ ಆಲ್ಟರ್ ಮಾಡಿಸ್ಬೇಕಾದ್ರೆ, ಮನೆ ಏನಾದರೂ ಆಲ್ಟರ್ ಮಾಡಿಸ್ಬೇಕಾದ್ರೆ ಅಥವಾ ಮೇಲೆ ಏನಾದರೂ ಕನ್ಸ್ಟ್ರಕ್ಟ್ ಮಾಡುವಾಗ ಇಲ್ಲಿ ಆಲ್ಟರ್ ಮಾಡಿಸೋಣ ಅಂತ ಹಾಗೆ ಬಿಟ್ಟಿದ್ದೀವಿ ಸದ್ಯಕ್ಕೆ. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ಕಿಚನ್, ಇಂಪಾರ್ಟೆಂಟ್ ಪಾರ್ಟು. ಇಲ್ಲೂ ಕೂಡ ನಮ್ಮ ಬೆಂಗಳೂರು ಥರನೇ ನೀಟಾಗಿ ಇಟ್ಟಿರ್ತೀವಿ. ಏನು ಅಷ್ಟು ಹೆಚ್ಚಿಗೆ ಇದು ಮಾಡೋದಲ್ವ, ಎವ್ರಿ ಟೈಮ್ ಏನು ಬರಲ್ಲ. ಸೊ ತುಂಬ ಕ್ಲೀನಾಗಿ ನೀಟಾಗಿ ಆಚೆ ಏನು ಇಟ್ಕೊಂಡಿಲ್ಲ, ಎಲ್ಲ ಕಬೋರ್ಡ್ಸ್ ಒಳಗಡೆ ಇಟ್ಕೊಂಡಿದ್ದೀವಿ. ಆ್ಯಂಡ್ ದಿಸ್ ಇಸ್ ಹೌ ದ ಕಿಚನ್ ಇಸ್. ಆ್ಯಂಡ್ ಇದ್ರಲ್ಲಿ ಹೈಲೈಟೆಡ್ ಪಾರ್ಟ್ ಏನು ಗೊತ್ತಾ, ವಿಂಡೋಸ್ ಎಲ್ಲ ಓಪನ್ ಮಾಡಿದ್ರೆ ಈಗ ಕತ್ಲಾಗ್ಬಿಟ್ಟಿದೆ. ಹಿಂದೆಗಡೆ ಲೈಟ್ ನಾಟ್ ಶೋರ್ ಎಲ್ಲಿರೋ ಸ್ವಿಚ್ ಅಂತ. ಇಲ್ಲಿ ಕಂಪ್ಲೀಟ್ ವೆಂಟಿಲೇಷನ್ ಒಂದು. ಇಲ್ಲಿ ಓಪನ್ ಮಾಡಿದ ತಕ್ಷಣ ಹಿಂದೆಗಡೆ ನಮ್ಮ ಜಮೀನು ಪೂರ್ತಿ ಕಾಣಿಸುತ್ತೆ. ಆ್ಯಂಡ್ ಬೆಳಗ್ಗೆ ಸೂರ್ಯ ಹುಟ್ಟಿದ ತಕ್ಷಣ ಇಲ್ಲಿ ಸೂರ್ಯನ ಬೆಳಕು ಬೀಳುತ್ತೆ. ನಮ್ಮ ಕಂಪ್ಲೀಟ್ ಜಮೀನನ್ನ ನಾವು ನೋಡ್ಬೋದು ಕಿಚನಿಂದ. ಸೊ ಅದೊಂದು ಹೈಲೈಟೆಡ್ ಪಾರ್ಟ್ ನಮ್ಮ ಕಿಚನಲ್ಲಿ. ಸೊ ಎಸ್, ದಿಸ್ ಇಸ್ ಹೌ ನಮ್ಮ ಮನೆ ಇದೆ. ಆ್ಯಂಡ್ ಇಲ್ಲೊಂದು ಸ್ನಾನದ ಮನೆ ಇದೆ. ಹೇಗಂದರೆ ಹಳ್ಳಿ ಸ್ಟೈಲಲ್ಲಿ ಕಟ್ಟಬೇಕು ಅಂತ ಅಂದ್ಬಿಟ್ಟು ಆಚೆಗಡೆ ಇಟ್ಟಿದ್ದೀವಿ. ಇನ್ ದ ಸೆನ್ಸ್ ಅಂಡೆ ಒಲೆ ಎಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಅವಾಗಲೇ ಪ್ಲ್ಯಾನ್ ಮಾಡಿ ಇಲ್ಲಿ ಅಂಡೆ ಒಲೆ ಆ ಥರ ಎಲ್ಲ ಇಲ್ಲಿ ಬಂದರೆ ಅಂಡೆ ಒಲೆ ಎಲ್ಲ ಇಟ್ಕೊಳ್ಬೋದು. ಇಲ್ಲೊಂದು ಸ್ನಾನದ ಮನೆ. ಆ್ಯಂಡ್ ಇದೆಲ್ಲ ವರಂಡ, ಇದೆಲ್ಲ ಪಾರ್ಕಿಂಗ್. ಮೇಲೆ ಹೋದರೆ ಟೆರಸ್ಸಿಂದ ಕಂಪ್ಲೀಟ್ ನಮ್ಮ ಜಾಗ ಎಲ್ಲ ನೋಡ್ಬೋದು. ದಟ್ ಈಸ್ ಹೌ ಇಟ್ ಇಸ್. ಆ್ಯಂಡ್ ಫೈನಲಿ ನಮ್ಮ ಚಿಕ್ಕ ಮನೆದು, ಊರಲ್ಲಿರೋ ಮನೆಯದು ಹೋಮ್ ಟೂರ್ ಇದೆ. ಆ್ಯಂಡ್ ಎಸ್, ಐ ಹೋಪ್ ಎಲ್ಲ ಇಷ್ಟಪಡ್ತೀರಾ ಅಂತ. ಊರಲ್ಲಿ ಎಷ್ಟು ಮಾತ್ರ ಮನೆ ಇದ್ದರೆ ಸಾಕು ಅಂತ ನಾವು ಪ್ಲ್ಯಾನ್ ಮಾಡಿ ಚಿಕ್ಕದಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ರೀತಿಲಿ ಕಟ್ಕೊಂಡಿದ್ದೀವಿ. ಇನ್ ಫ್ಯೂಚರ್ ಬೇಕಂದರೆ ವಿ ಕ್ಯಾನ್ ಆಲ್ಟರ್ ಇಟ್. ಎಸ್, ದಿಸ್ ಇಸ್ ಹೌ ಇಟ್ ಇಸ್. ಸೊ ಫೈನಲಿ ವಿ ಆರ್ ಹಿಯರ್. ಇನ್ನೇನು ಹೊರಡಬೇಕು. ಓಕೆ ಪ್ರೇರಣ, ನಿಂಗೆ ಹೇಗೆ ಅನಿಸ್ತದೆ ನನ್ನ ಚಾನಲಲ್ಲಿ ಬಂದಿರೋದು? ಸೊ ಎಸ್, ಇನ್ನೇನು ಹೊರಡಬೇಕು. ಪ್ರವೀಣ, ನನ್ನ ಚಾನಲಲ್ಲಿ ಬಂದಿರೋದು, ಐ ಮೀನ್ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ನಿನ್ನ ಅನಿಸಿಕೆ ಏನು? ಆ್ಯಂಡ್ ಇವತ್ತು ನನ್ನ ಜೊತೆ ವ್ಲಾಗ್ ಮಾಡ್ತಾ ಇದೆಯಲ್ಲ, ಹೇಗೆ ಅನಿಸ್ತಿದೆ? ಚೆನ್ನಾಗಿ ಮಾಡ್ತಾ ಇದೆಯಾ? ಇನ್ನೂ ಮಾಡಬೇಕು. ಚೆನ್ನಾಗಿದೆ ನಿನ್ನ ವ್ಲಾಗ್ಸ್. ನನ್ನ ವ್ಲಾಗ್ಸ್ ಪ್ರಮೋಟ್ ಮಾಡ್ತಿದ್ದಾನೆ ಗೈಸ್. ಯುನೋ, ಆ್ಯಕ್ಚುಲಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಈ ವಾಸ್ ಲೈಕ್, ಓ ಏನು ಕೆಲಸ ಇಲ್ಲ ಅಂತ. ಬಟ್ ಈಗ ಈ ವಿಲ್ ಬಿ ಲೈಕ್ ಈಸ್ ಲೈಕ್ ಆ್ಯಕ್ಚುಲಿ ನನ್ನ ವ್ಲಾಗಲ್ಲಿ ತೋರಿಸು. ಫ್ಯಾನ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದ್ದಾರೆ. ಕೈಲಾಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಏನೋ ಒಂಥರ ಬಲವಂತವಾಗಿ ಮಾತಾಡ್ಸ್ತಾ ಇರೋ ಥರ ಅನಿಸ್ತಾರೆ. ಬಟ್ ಸ್ಟಿಲ್ ಇಟ್ ಇಸ್ ಓಕೆ. ಇನ್ನೂ ತುಂಬ ವ್ಲಾಗ್ಸ್ ಮಾಡೋಣ, ಚೆನ್ನಾಗಿ ಅನಿಸುತ್ತೆ. ಇನ್ನೂ ಚೆನ್ನಾಗಿ ವ್ಲಾಗ್ ಮಾಡು. ಚೆನ್ನಾಗಿದೆ ನಿನ್ನ ವ್ಲಾಗ್ಸು. ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ ಗೈಸ್, ಎಸ್. ಆ್ಯಂಡ್ ನೆಕ್ಸ್ಟ್ ಟೈಮ್ ನಾವಿಬ್ಬರು ಒಂದು ರೈಡ್ ಹೋಗ್ತೀವಿ ಆ್ಯಂಡ್ ಆಗ ಒಂದು ವ್ಲಾಗ್ ಮಾಡ್ತೀನಿ. ಅದು ಪ್ಲ್ಯಾನ್ ಮಾಡ್ತಿದ್ದೀವಿ. ಲೆಟ್ ಅಸ್ ಸಿ.